ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಜಗತ್ ಪ್ರಸಿದ್ಧ ಶ್ರೀ ಧರ್ಮಸ್ಥಳದ ಮೇಲೆ ಅಪಪ್ರಚಾರವನ್ನ ಖಂಡಿಸಿ ತಾಲೂಕಿನ 5 ಮಠಗಳ ಬೆಂಬಲದೊಂದಿಗೆ ಶ್ರೀ ಧರ್ಮಸ್ಥಳ ಭಕ್ತಾಭಿಮಾನ ವೇದಿಕೆಯಿಂದ ಆಗಸ್ಟ್ 19ರಂದು ಬೆಳಗ್ಗೆ 10:30ಕ್ಕೆ ಶ್ರೀ ಮಾರಿಕಾಂಬಾ ದೇವಸ್ಥಾನದಿಂದ ಪಾದಯಾತ್ರೆ ಹೊರಡಲಿದೆ ಎಂದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಭಕ್ತಾಭಿಮಾನಿ ವೇದಿಕೆ ಅಧ್ಯಕ್ಷೆ ಉಪೇಂದ್ರ ಪೈ ತಿಳಿಸಿದ್ದಾರೆ. ಶನಿವಾರ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಧರ್ಮಸ್ಥಳ ಅನಾದಿ ಕಾಲದಿಂದಲೂ ಕೂಡ ಸಾಮಾಜಿಕ ಕಳಕಳಿಯನ್ನ ಪ್ರಚಾರ ಮಾಡುತ್ತಾ ಬಂದಿದ್ರು. ಅದನ್ನ ಸಹಿಸದ ಪಟ್ಟಭದ್ರ ಹಿತಾಸಕ್ತಿಗಳು ಅನೇಕ ಸುಳ್ಳು ಆರೋಪವನ್ನ ಮಾಡಿ ಕ್ಷೇತ್ರದ ಹೆಸರನ್ನ ಹಾಳು ಮಾಡುವ ಹಾಗೂ ಧರ್ಮಾಧಿಕಾರಿಗಳ ಮನೋಸ್ಥೈರ್ಯವನ್ನ ಕುಂದಿಸುವ ಕೆಲಸ ಮಾಡ್ತಾ ಇದ್ದಾರೆ. ಇಂಥವರ ವಿರುದ್ಧ ಮೌನ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಶ್ರೀನಿವಾಸ ಹೆಬ್ಬಾರ್, ವಿಶ್ವ ಹಿಂದೂ ಪರಿಷತ್ ಕೇಶವ ಮರಾಠೆ, ಆರ್.ಡಿ. ಹೆಗಡೆ, ಜಾನ್ ಮನೆ, ಪರಮಾನಂದ ಹೆಗಡೆ, ಸಂಧ್ಯಾ ಕುರ್ಡೇಕರ್, ಆನಂದ ಸಾಲೇರ ಮತ್ತಿತರರು ಉಪಸ್ಥಿತರಿದ್ದರು. ವಿಷಯನೂ ಕೂಡ ಇದು ಅಲ್ಲ. ಯಾಕಂದ್ರೆ ನಾವು ಧರ್ಮಸ್ಥಳ ಅಂದರೆ ನಮ್ಮ ಧರ್ಮ ನಮಗೆ ಎಷ್ಟು ಮುಖ್ಯನೋ ಅಷ್ಟೇ ಧರ್ಮಸ್ಥಳವು ಕೂಡ ಮುಖ್ಯ. ಧರ್ಮಸ್ಥಳದಲ್ಲಿ ನಾವು ಹೋದಾಗ ಎಲ್ಲ ಅಲ್ಲಿಯ ಗುರುಗಳು ಅವರು ಏನು ಧರ್ಮಸ್ಥಳ ವಿಸರ್ಜನೆ ಮಾಡ್ತಾ ಇರತಕ್ಕಂಥ ಕೆಲಸಗಳಿವೆ. ಬಹುಶಃ ಯಾವುದೇ ಸರ್ಕಾರ ಇವತ್ತು ಮಾಡಲಿಕ್ಕಾಗದಂಥ ಕೆಲಸವನ್ನು ವಿಸರ್ಜನೆ ಮಾಡ್ತಾ ಇದ್ದಾರೆ. ಅದು ಧಾರ್ಮಿಕ ನಂಬಿಕೆ ಇರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಮಹಿಳೆಯರ ಸ್ವಾವಲಂಬಿಗಳಾಗಲಿಕ್ಕೆ ಇವತ್ತು ಮಹಿಳಾ ಶ್ರೀಶಕ್ತಿ ಸಂಘದ ಮುಖಾಂತರ ಗ್ರಾಮಾಂತರ ಭಾಗದಲ್ಲಿ ಲಕ್ಷಾಂತರ ಮಹಿಳೆಯರಿಗೆ ಕೋಟ್ಯಾಂತರವನ್ನು ಆರ್ಥಿಕ ಸಹಾಯವನ್ನು ನೀಡಿ ಇವತ್ತು ಗ್ರಾಮಾಂತರ ಭಾಗದಲ್ಲಿ ಮಹಿಳೆಯರು ಕೂಡ ಸ್ವಾವಲಂಬಿಗಳಾಗಲಿಕ್ಕೆ ಧರ್ಮಸ್ಥಳ ಕ್ಷೇತ್ರದ ಕೊಡುಗೆ ಅಪಾರವಾದದ್ದು. ಧರ್ಮಸ್ಥಳದ ಬಗ್ಗೆ ಹೇಗೆ ಅವಹೇಳನಕಾರಿ ಹೇಳ್ತಾ ಇದ್ದಾರೆ, ಹೇಗೆ ಒಂದು ಹಿಂದೂಗಳಿಗೆ ಪವಿತ್ರವಾದಂಥ ಮಂಗಳೂರಿಂದ ಗುಲ್ಬರ್ಗಾದವರೆಗೆ, ಈ ಕಡೆ ಕೊಲ್ಲಾಪುರದವರೆಗೆ ಸುತ್ತಲಿನ ಜನ ಅದರ ಭಕ್ತರು ಲಕ್ಷಗಟ್ಟಲೆ ಜನರು ಇದ್ದಾರೆ. ಪ್ರತಿಯೊಂದು ಜಾಗದಿಂದ ಕೂಡ ಧರ್ಮಸ್ಥಳಕ್ಕಿಂತ ಸ್ಪೆಷಲ್ವಾಗಿ ಬಸ್ಸನ್ನು ಬಿಡ್ತಾ ಇದ್ದಾರೆ. ಅದೇ ಧರ್ಮಸ್ಥಳ ಅಂತ ಹೇಳುವಂಥ ಒಂದು ಶಕ್ತಿಯನ್ನು ಕುಗ್ಗಿಸ್ಬೇಕು ಅಂತ ಹೇಳಿ ಷಡ್ಯಂತ್ರ. ಇದರೊಳಗಡೆ ನಾವು ಹೊಸದಾಗಿ ಹೇಳಬೇಕಾಗಿಲ್ಲ, ತಮಗೆಲ್ಲ ಗೊತ್ತಿದೆ. ಇದು ಹಿಂದೆ ಯಾರ್ಯಾರು ಇದ್ದಾರೆ ಹೊಸದಾಗಿ ಹೇಳಬೇಕಾಗಿಲ್ಲ. ನೇರವಾಗಿ ಹೇಳಬೇಕಂದ್ರೆ ತಿಮ್ರೋಡಿ ಗ್ಯಾಂಗ್ ಅಂತೇಳಿ ಹೇಳಬೇಕಾಗತ್ತೆ. ಅನನ್ಯ ಭಟ್ರ ಬಗ್ಗೆ ನಾವು ಕೂಡ ಅನನ್ಯ ಭಟ್ ಹೇಳಿದಾಗ ನಾನು ಕೂಡ ಅನುಕಂಪ ಏನಿದು ಅಂತ ನನಗೂ ಕೂಡ ಶಾಕ್ ಆಗಿತ್ತು. ಸುಳ್ಳು ಅಂತ ಎಲ್ಲ ಕಡೆ ಬರ್ತಾ ಇದೆ. ಅಂದರೆ ನಾನು ಕೂಡ ರಿಪ್ಪನ್ಪೇಟೆಗೆ ಫೋನ್ ಮಾಡೋದು ಜನ ಇದ್ದಾರೆ, ಅವ್ರ ಬಗ್ಗೆ ನಾನು ಫೋನ್ ಮಾಡಿ ಕೇಳಿಕೊಂಡೆ. ಇದೆಲ್ಲ ಸುಳ್ಳು, ಇದು ಷಡ್ಯಂತ್ರ, ಅವ್ರದ್ದು ಮದುವೆನೇ ಆಗಿಲ್ಲ, ಅದು ಯಾವುದೋ ಬೇಕಾದಂಥ ಒಂದು ಧರ್ಮಸ್ಥಳ, ಇದನ್ನು ಕುಗ್ಗಿಸುವಂಥ ಕಮ್ಯುನಿಸ್ಟ್ ಇರ್ಬೋದು, ಸುಮಾರು ನೀವು ಅಲ್ ಜಜೀರಾ, ದುಬೈನ ಕುಗ್ಗಿಸ್ಬೇಕಂತ ಇತರೆ ಧರ್ಮದವರು ಜೊತೆಗೆ ನಮ್ಮವ್ರನ್ನ ಸೇರಿಸ್ಕೊಂಡು ಇವರಿಗೆ ಒಂದಿಷ್ಟು ಹಣಕಾಸಿನ ವ್ಯವಸ್ಥೆ ಮಾಡಿಕೊಂಡು ಇದರೊಳಗಡೆ ಮುನ್ನುಗ್ತಾ ಇದ್ದಾರೆ. ನಾವೆಲ್ಲ ಒಂದಾಗಿ ಸೇರಲೇಬೇಕು. ವೀರೇಂದ್ರ ಹೆಗಡೆಗೆ ನಾವು ಸಪೋರ್ಟ್ ಕೊಡಲೇಬೇಕು. ಯಾಕಂದರೆ ಇವತ್ತು ಅನೇಕ ರೀತಿ ಷಡ್ಯಂತ್ರ ನಡೀತಾ ಇದೆ. ಒಂದು ವ್ಯವಸ್ಥೆ ಧರ್ಮಸ್ಥಳದಲ್ಲಿ ಆಗಿದೆ ಅಂದರೆ ವ್ಯಕ್ತಿಯ ಸರ್ವಾಂಗೀಣ ಉನ್ನತಿಗೆ ಏನೇನು ಅವಶ್ಯಕತೆ ಇದೆಯಾ ಅದಷ್ಟು ವ್ಯವಸ್ಥೆ ಧರ್ಮಸ್ಥಳದಿಂದ ಆಗ್ತದೆ. ಸಾಮೂಹಿಕ ಮದುವೆ ಇರಬಹುದು, ಅನ್ನ ಕೊರತೆ ಇರಬಹುದು, ಸೂರಿಲ್ಲದವರಿಗೆ ಇರಬಹುದು. ಸರ್ಕಾರ ಏನು ಮಾಡ್ತದ ಅದಕ್ಕಿಂತ ಹೆಚ್ಚುವರಿಯಾಗಿ ಯೋಜನೆಗಳು ರೂಪಿಸ್ತಾ ಇದೆ.